ಅಲ್ಲ ತಂಗಿ, ಮತ್ತು ನಮ್ಮವ್ವ ಹಿಂಗೆ ಹೇಳ್ತಾಳಂತ ತೆಪ್ಪ ತಿಳ್ಕೊಬೇಡವ. ನೀನು ಮಕ್ಕಳು 3-4 ಮಕ್ಕಳು ಖಾಲಿ ಕುಂತು ಏನು ಮಾಡ್ತೀವ ಇವ? ಅಲ್ಲೇ ಸಾಲ್ಯಾಗ ಏನೋ ಕೆಲಸ ಐತಂತ ಹೇಳ್ಯಾಳ ಸಿದ್ದಪ್ಪನ ಹೆಂಡತಿ ಗಿರ್ಜವ್ವ. ಹೊಕ್ಕೇನೇವ ಏನಿಲ್ವ, ನೀ ಏನು ನಮ್ಗೇನು ಕೊಡೋದು ಬೇಡ. ನೀನು ಇದ್ರೆ ನಿಮ್ಗೆ ಎದಕ್ಕಾರ ಬರ್ತೈತಿ. ಖಾಲಿ ಮನ್ಯಾಗಿದ್ರೆ ನಿನಗೂ ಅದು ತಲೆಯಾಗ ನಾದಿರ್ತೈತವ. ಎದಕ್ಕಾರ ಹೋದ್ರೆ ಮನಸ್ಸು ಹತ್ತಾಗ ಹರಿತೈತಿ. ಹೆಂಗೆ ಮಾಡ್ತಿ? ನಾನು ಅದನ್ನ ಅನ್ಬೇಕಂತ ಮಾಡಿದ್ನಿ. ಮತ್ತು ಅಪ್ಪ ನೀನು ಬೇಯ್ತಾರಂತ ಸುಮ್ಮನಿದ್ನಿವ. ನಾನು ನಮ್ಮ ಮುದಿಕೆಲ್ಲ ತಡಿಕೆಲ್ಲ ಮನ್ಯಾಗ ಖಾಲಿ ಕುಂದ್ರಾಕ ಎದಕ್ಕಾರ ಕೆಲ್ಸಕ್ಕೆ ಹೋಗಿ ತಗೋದೆ ಅನ್ಬೇಕಂತ ಮಾಡಿದ್ನಿ. ಮತ್ತು ನಿನಗೇನು ತಿನ್ನಕ್ಕೆ ಕಡಿಮೆ ಆಗೈತೆ, ಉಣ್ಣಕ್ಕೆ ಕಡಿಮೆ ಆಗೈತೆ, ಎದಕ್ಕೆ ಹೋಗಿದೆ ಅಂತ ಬೇದಿಗಿದಾರಂತ ಸುಮ್ಮನಿದ್ನಿವ. ಚಲೋ ಆತು ಬಿಡ, ನೀನು ಅಂದದ್ದು ನಿನ್ನ ಬಾಯಿಲೆ ಬರಲಿ ಅಂತ ದಾರಿ ಕಾಯಕತ್ತಿದ್ದೆ ನಾನು. ಚಲೋ ಆತು. ಮತ್ತು ನೀನು ಮನ್ಯಾಗ ಇರ್ತಿದ್ದಿ, ಹುಡುಗರು ಕಡೆ ಹೇಳಿಸಿ ಏನಾರ ನಿನಗೆ ಬೇಕಂದ್ರೆ ಅವಕ್ಕೆ ಕೈಯಾಗ ಬಾಯಾಗ ಮಾತು ಕೇಳ್ತಾವ. ಓಕೆ ತಗೋ, ನಾನು ಹೇಳಕ್ಕಿಗೆ ಸಿದ್ದಪ್ಪ ನನ್ನ ಹೆಂಡತಿ ಗಿರ್ಜಕ್ಕ ನಾನು ಅವ್ರ ಮನೆಗೆ ಹೋಗಿ ಕೇಳ್ಕೊಂಬರ್ಲಿ ಇನ್ನೊಂದು ಮಾತು ಚಂದಾಗಿ. ಫೋನ್ ಹಚ್ಚಿ ಗಿರ್ಜಕ್ಕಗೆ ಬಂದಾರ ಹೋಗನಾಟ. ಅಲ್ಲೇ ಅವ್ರ ಅತ್ತಿ ಮನ್ಯಾಗ ಅದು ಸಜ್ಜಾಗೋದಿಲ್ಲ. ಇಲ್ಲೇ ನಮ್ಮ ಮನ್ಯಾಗ ಯಾರಿಲ್ಲ, ಇಲ್ಲೇ ನಮ್ಮ ಮನೆಗೆ ಕರ್ಸಿಸಿ ಮಾತಾಡ ಅಷ್ಟೇ ಮಾಡ್ತಾನೆ ತಡಿ. ಅಪ್ಪ ಏನಂತಾನೆ ಏನವ ಏನಂತ ತಗೋ ಹೇಳ್ತಾನ ಎಲ್ಲ. ಏನು ಮಾಡತ್ತೀರಿ ಅತ್ತಿಯಾರ? ಅಯ್ಯ ಬಾರ ಗಿರ್ಜಪ್ಪ, ನಿನ್ನ ನೆನ್ಸಾಕತ್ತಿದ್ದೀವಿ ನೋಡು. ನಿನಗೆ 1000 ವರ್ಷ ಆಯಸ್ಸು. ನಿನ್ನ ನೆನ್ಸು ಮಾತಾಡ್ಕೊಡ್ದ ಬಂದಿದ್ದೀವಿ. ಚಲೋ ಆತು ಯವ್ವ. ಅಯ್ಯ ಬರ್ರಿ ವೈನಿ, ಬರ್ರಿ ಒಳಗೆ ಬರ್ರಿ, ಕುಂದ್ರು ಬರ್ರಿ. ಕುಂದ್ರೋದಿಲ್ರಿ, ಈಗ ಟೈಮ್ ಇಲ್ಲ, ಮನ್ಯಾಗ ಹಾರೆ ಐತಿ. ಮತ್ತು ಹಿಂಗೆ ಸಾಲ್ಯಾಗ ಒಂದು ಕೆಲಸ ಐತಂತ ಹೇಳಿದ್ನೆಲ್ಲ ಮಾತಾಡಿದಾರ ಮನ್ಯಾಗ. ಹೇಳಿದ್ರನ ಗಿರ್ಜಾ ಹೇಳೇನಿಕಿಗೆ ನಿಮ್ಮ ಅಂಟಿ ಮುಂದೆ ಹ್ಞೂ ಅಂದಾಳ. ನಾನು ಅದನ್ನ ಕೇಳ್ಬೇಕಂತ ಮಾಡಿದ್ನಿ ರೀ. ಮತ್ತು ಅಪ್ಪ ಬೈತಾನ, ಈಗ ಅವ್ವ ಏನಂತಾಳಂತ ಸುಮ್ಮನಿದ್ದಾರೆ. ಹುಡುಗರು ತಮ್ಮ ಕೈಲೇ ತಾವು ತೊಗೊಂಡು ತಿನ್ನೋದು ಏನಾರ ಕೆಲಸ ಕೈಯನ್ ಬಾಯನ್ ಮಾತು ಕೇಳ್ತಾವ. ಅವ್ವ ಹುಡುಗರು ಕರ್ಕೊಂಡು ಇರ್ವಾಳಕ ನಾನು ಹೊಕ್ಕೇನು ತಗೊಳ್ರಿ ಆ ಸಾಲಿ ಕೆಲಸನ ಕೇಳಿ ಹಚ್ಬಿಡ್ರಿ ನನಗೆ ಹೊಕ್ಕೇನ. ಆಕಿ ಆಯಾ ಡಿಲಿವರಿಗೆ ಹೊಂಟಾಳ. ಮತ್ತು ಆಕಿ ಹಡ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಬರುವಾಕೆ ಅಂತ. ಮತ್ತು ಆಕಿ ಬರೋ ಮಠ ನೀನು ಹೋಗ, ಮುಂದೆ ಏನೇನಾಕತೆ ವಿಚಾರ ಮಾಡೋಣಂತ. ಅಲ್ಲ ಗಿರಿಜಾ, ಈಗ ಆಕಿ ಡಿಲಿವರಿಗೆ ಹೊಂಟಾಳ ಅಂತೀಯಲ್ಲ, ಆಕೆ ಹಡ್ಕೊಂಡು ಹೊಳೆ ಬಂದ್ಲಂದ್ರೆ ಆಕೆ ಅದಕ್ಕೆ ಮತ್ತು ಬಂದು ಸೇರಾಕ ಬಿಡಕ್ಕೆ. ಆಕೆ ಡಿಲಿವರಿ ರೆಸ್ಟ್ ಮುಗಿಸ್ಕೊಂಡು ಬಂದ್ಲಂದ್ರೆ ಈಕೆನ್ ಬಿಡಿಸ್ತಾರ ನಂಗಾರ? ಇಲ್ರಿ ಅತ್ಯಾರ, ನೋಡುನ್ ತಡೀರಿ. ಆಕಿ ಡಿಲಿವರಿಗೆ ಹೋಗಿ ಮತ್ತು ಆಪ್ರೇಷನ್ ಮಾಡಿಸ್ಕೊಂಡು ಬರ್ಬೇಕಂದ್ರೆ ಒಂದು 6 ತಿಂಗಳ ರಕ್ಕತ್ರೆ. ಅಲ್ಲಿ ಮಾಟ ಒಂದು 6 ತಿಂಗಳ ಈಕಿ ಹೋಗ್ಲಿ. ಅಲ್ಲಿ ತಾನ ಮತ್ತು ಇಲ್ಲಿ ಅಂಗನವಾಡಿನೂ ಆಗೈತಿ, ಹೊಸ ಅಂಗನವಾಡಿ ನಮ್ಮ ಮನ್ಯಾಗ ಬೀರ್ದೇವ್ರ ಗುಡಿ ಅಂತಲೇ. ಆ ಅಂಗನವಾಡಿಗೆ ಆಯಾಕ ಕೆಲ್ಸಕ್ಕಾರ ಮತ್ತು ತೊಗೊಂಡ್ರೆ ಹಚ್ಚಾಕ ಬರ್ತೈತೆ ರೀ. ಅಷ್ಟು ಮಾಡಿ ಇವಾಗ ಗಿರ್ಜಾ ಪುಣ್ಯ ಬರ್ತೈತೆ ನೋಡಿ. ನಿನ್ನ ಮಕ್ಕಳಿಗೆ ಪುಣ್ಯ ಕಟ್ಕೋ, ಇದೊಂದು ಕೆಲಸ ಮಾಡಿ ಹಚ್ಕೊಡ ಇವ್ವ. ನನಗೂ ಆಕಿ ನೋಡಿದ್ರೆ ಜೀವ ಮರ ಅಂತೈತಿ. ಆಕಿ ಕೆಲಸ ಹಚ್ಕೊಡೋದೇನು. ಆಕಿದು ಬಾಳೆ ರಗಡ್ ಐತೆಲ್ಲ ಗಂಡ ಮನ್ಯಾಗ. ಅದಕ್ಕೆ ತಿನ್ನಾಕ ಬಾಯಿ ಇಲ್ಲ ಆಕಿಗೆ. ಎಲ್ಲ ಕಂಡ ನೀರಾವರಿ ಹೊಲ ಮನ್ಯಾಗ ದನ ಹೈನ ಹಾಲು ಎಲ್ಲ ಮಾಡ್ಯಾಡ್ದೈಕಿ. ಪಾಪ ನಮಗೂ ಹೇಳಕ್ಕೆ ಜೀವ ಮರ ಅಂತ ಇರ್ಲಿ ತಗೋ. ಮತ್ತೇನು ಮಾಡೋದು, ಮನುಷ್ಯಾಗ ಎಲ್ಲ ಟೈಮು ಬರೋದು. ಇದು ಹೊತ್ತು ಹಿಂಗೆ ಇರ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ಬಿಸಿಲು ಹೋಗಿಂದ ನೆಳ್ಳು ಬರಾಕ ಬೇಕಲ್ಲ, ಹಂಗೆ ಇರುವಲ್ದಾಕ ಹೋಲಿ ಒಂದಿಷ್ಟು ದಿನ ಕೆಲ್ಸಕ್ಕೆ ಹೊಂಟ್ಲಂದ್ರೆ ಆಕಿಗೆ ತಲೆಯಾಗಿಂದು ಮನಸ್ಸಿನಿಂದ ಎಲ್ಲ ಬಿಡ್ತಾಳೆ. ಬಿಟ್ಟು ಆರಾಮ್ ಸೀರ ಉಂಡು ನಕ್ಕೊಂತ 4 ಮಾತು ಮಾತಾಡ್ಕೊಂತ 4 ಗಂಡ್ಯಾಗ ಹೋಲಿ ಆತ್ರಿ. ಆಕಿನ ಹಂಗಾರ ನಾನು ಸಾಲಿ ಮಾಸ್ತರ್ನ ಕೇಳ್ಯಾರಿ. ನಮ್ಮ ನಂದೀಶಾರ ಟೀಚರ್ ಕೂಡ ಮಾತಾಡ್ಕೊತ ನಿಂತಿದ್ದೆ ನಾನು. ಅವಾಗ ಹೇಳಿದ್ರು ಅವರು ಹಿಂಗೆ ರೀ, ಮತ್ತು ಆಕಿ ಮೊದಲನೇಕಿ ರೇಸ್ಮಾ ಡೆಲಿವರಿಗೆ ಹೊಕ್ಕಾಳ್ರಿ. ಈ ಸರಿ ಹಡದ ಆಪ್ರೇಷನ್ ಮಾಡಿಸ್ಕೊಂಡು ಬರ್ಬೇಕಂದ್ರೆ ಒಂದು 6 ತಿಂಗಳು ಹೊಕ್ಕೇನಂತಂದಾಳ. ಅಲ್ಲಿ ಮಟ್ಟ ಒಬ್ಬರು ತೊಗೋಬೇಕಾಗೈತೆ ಹೇಳ್ರಿ ಅಂದಿದ್ರು. ನನಗೆ ನೆನಪಾತ, ಈಕಿ ಚಿಗವನು ಸಾಲಿನೂ ಭಾಳ ಕಲ್ತಾಳಲ್ಲ, ಹಂಗಾರ ಹೋಗ್ಕೊಳಕ ಸಾಲಿಯನ್ ಕೆಲಸ ಅಂತ ಹೇಳೀನಿ. ಯಾಕವ್ವ ಗಿರ್ಜವ್ ಬಂದಾಳಲ್ಲ? ಗಿರ್ಜವ್ವ ಹಾನ್ರಿ ಮಾವಾರ, ಯಾಕ್ರಿ ಆರಾಮದಿರಿ? ಅದು ಮಾಡಿರ್ನ ಏನು ಆರಾಮದಿರಿ ನೋಡಿ. ಏನು ಆರಾಮ ಮತ್ತು ಈ ವಯಸ್ಸಿನಾಗ ನಮ್ಮದು ಉಣ್ಣೋದು, ಅಲ್ಲಿ ಒಟ್ಟು ಕುಂದ್ರೋದು, ಇಲ್ಲಿ ಒಟ್ಟು ನಿಂದಿರೋದು, ಮತ್ತು ಏನಾರ ಉದ್ಯೋಗ ಮಾಡಾಕ ಮೊದಲನೇ ನೀಗ್ತದೆ ಅವ್ವ ನಮಗೆ. ನಿಮ್ಮಂಗೆ ಅಲ್ರಿ ಮಾವಾರ, ನಿಮ್ಗೆ ಯಾರು ದುಡಿ ಅಂತಾರ್ರಿ? ಇದು ನಿಮ್ದು ರಗಡ ಐತ್ರಿ. ಮೊದಲು ದುಡಿದು ಇರಲ್ರಿ ರಗಡ. ಈಗ ಯಾಕೆ ದುಡಿತೀರಿ? ಈಗ ನಾವು ಅದೇ ತಗೋರಿ ದುಡಿತೀರಿ ಅವ್ವ. ನಲ್ಲ ಮಕ್ಕಳ ಸಾಲಿ ಕಲಿಸ್ಬೇಕಂತ ಹೋಗಿ ಧಾರವಾಡದಾಗ ಮನೆ ಮಾಡಿ ಗಂಡುಗಳು ಕರ್ಕೊಂಡು ಹೋಗಿ ದಾಡ್ದಾಗ ಉಳ್ದಿರಿ. ತಗೋರಿ ಹಂಗ ಮತ್ತೆಲ್ಲ ಜನ್ಮಕ್ಕೆ ಇರೋದಾರಿ. ಬರ್ರಿ ಕುಂದ್ರ ಬರ್ರಿ. ಸಿದ್ಧಾನ ಎದಕ್ಕೆ ಹೋಗಿದ್ದ? ಏ ಬಾರ ತಂಗಿ ಕುಂದ್ರ ಬಾಯ್ತಾಗ ಅತ್ತಿತ್ತ ಯಾಕೆ ಅಡ್ಡಾಡಕತ್ತಿ? ಕುಂದ್ರು ಅಷ್ಟು ಟೈಮ್ ಇಲ್ರಿ, ಮನ್ಯಾಗೆಲ್ಲ ರಿವಿಟ್ಟು ಬಂದೇನಿ. ಇದು ಹೇಳಾಕ ಬಂದಿದ್ನ ಇಲ್ಲೇ ನಮ್ಮ ಕನ್ನಡ ಶಾಲ್ಯಾಗ ಚುಳ್ಕೆ ಮಾಸ್ತಾರ ಹೇಳ್ಯಾರ್ರಿ. LKG ಸಾಲಿ ಕಲಿಸ್ತಾರಲ್ಲ, ಆಕೆ ಆಯಾ ಹೋಟೆಲಿದಾಳ, ಏನೋ ಡಿಲಿವರಿಗೆ ಹೊಕ್ಕಾಳಂತ. ಅಲ್ಲಿ ಮಾಟ ಇವ್ರನ್ನ ಚಿಗವನ್ನ ಕಳಿಸ್ಕೊಡ್ರಿ. ಎದಕ್ಕೆ ಬೇ? ಇದಕ್ಕೆ ರೀ, ಆಯಾ ಕೆಲ್ಸಕ್ಕೆ ಕಳಿಸಿಕೊಡ್ರಿ. ಬ್ಯಾಡ ಬಿಡೇವ, ಎದಕ್ಕೆ ಬೇಕು? ಆರಾಮ್ ಇರುವಳ ಸುಮ್ಮನೆ ಮನ್ಯಾಗ. ಆಕಿಗೆ ಎದಕ್ಕೆ ಬೇಕು ದುಡಿದ? ಏನು ಕಡಿಮೆ ಆಗೈತಿ? ಅಲ್ರಿ ಕಡಿಮೆ ಆಗೈತೆ ಅನ್ನೋ ಪ್ರಶ್ನೆ ಅಲ್ರಿ. ಅವ್ರಿಗೂ ಒಟ್ಟು ಇದು ಇರ್ತೈತೆ ರೀ ಮನಸ್ಸಿಗೆ, ಎಲ್ಲ ಟೆನ್ಷನ್ ಬಿಟ್ಟು ಹೋಗತ್ರಿ. ಕೆಲಸ ಅಂತ ಒಂದಿತ್ತಂದ್ರೆ ಆರಾಮ್ ಇರ್ತಾರ. ಹಿಂಗಂದೆ ಅವ್ವ, ಆಕಿನ ಕೇಳುವ ಆಕಿ ಮನಸ್ಸು. ಹೊಕ್ಕೇನಂದ್ರೆ ಹೋಗೋಳ. ಹೊಕ್ಕೇನು ತಗೋಪ್ಪ ಅವ್ವ, ನೀನು ಇರ್ತಿರಲ್ಲ ಹುಡುಗರ್ನ ಅದು ನೋಡ್ತಿರ್ತೀರಿ. ಹೊಕ್ಕೇನು ಇಲ್ಲೇ ಊರಾನ ಕೆಲಸ ರೀ ಮಾವಾರ. ಮತ್ತು ಮಧ್ಯಾಹ್ನ 3 ಗಂಟೆಗೆ ಬಿಡ್ತೈತೆ ರೀ ಅವ್ರದ್ದು ಸಾಲಿ. ಲಗುನು ಬರ್ತಾಳ.
ಹೋಗಲ್ರಿ ಆರಾಮ. ಆಯ್ತು ಗೋರ್ವಾ ಯವ್ವ. ಇದು ಕನ್ನಡ ಶಾಲ್ಯಾಗ ಅಂದ್ರೆ ಗೋರ್ಮೆಂಟ್ ಅನ್ವಾ ಇದು? ಗೋರ್ಮೆಂಟ್ ರೀ. ಮೊದಲ ಒಬ್ಬಾಕಿ ಇದ್ಲ ಮುಸುಡ್ರಾಕಿ ರೇಸ್ಮಾ ಅಂತಂದು, ಆಕಿ ಹೊಟ್ಟಿಲಿದ್ದಾಳ. ಆಕಿ ಹಡ್ಯಾಕ್ ಹೊಕ್ಕಳ. ಆಕಿ ಹಡ್ಯಾಕ ಮತ್ತೆ ಯಾರು ಇಲ್ಲಂಗಕತ್ತಲ್ಲ, ಅದಕ್ಕೆ ಆಕಿ ಬದ್ಲಿ ಇವ್ರು ನಂಟಿಯಾರನ್ನ ಕಳ್ಸೊಂಡ್ರೆ ಈಗ ಇನ್ನೊಬ್ರನ್ನ ಟೀಚರ್ನು ತಗೋತಾರಂತ್ರಿ, ಇನ್ನೊಬ್ರನ್ನ ಆಯಾ ತಗೋತಾರಂತ. ಒಂದ್ ವೇಳೆ ರೇಸ್ಮಾ ಹೊಳ್ಳಿ ಹಡ್ಕೊಂಡು ಹೊಳ್ಳಿ ಬಂದ ಕೆಲಸ ಕತ್ಕೊಂಡ್ಲಂದ್ರೆ ಅವಾಗ ಇವ್ರ ನಂಟಿಯಾರನು ಅಲ್ಲೇ ಹಚ್ಚಾಕ್ ಬರ್ತೈತಿ. ಬಂದು ಕರ್ಕೊಂಡು ಹೋದ್ರು ಚಂದಾಗಿದ್ರು ಬೇಷ ಆತ್ರಿ. ಹೂನ ಯಾರು ಬೇಡ ಅಂತಾರ, ಕರ್ಕೊಂಡು ಹೋಗ ಹಚ್ಚ. ತಗೋರಿ ಹಂಗಾರ ಇವತ್ತು ಸಾಲ್ಯಾಗ ನಾನು ಕೇಳ್ತೇನೆ ಅವ್ರನ್ನೆಲ್ಲ, ಏನಾರ ಕಾಗದ ಪತ್ರ ಅದು ಕೊಡಂದ್ರ ಅವನ್ನೆಲ್ಲ ಸಜ್ಜು ಮಾಡ್ಕೋರಿ ಅಂತ ಹೊಕ್ಕೇನಿ. ಕುಂದ್ರ ಬಾರ ಒಂದ್ ಕಪ್ ಚಾ ಕುಡಿ ಅಂತಿ. ಬಿಡ್ರಿಪ್ಪ, ಚಾ ಈಗ ಮುಂಜಾನೆ 2 ಬರೇ ಆಗೈತಿ.